ಕ್ರಿಕೆಟ್ 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 ಇದೊಂದ್ ಬೇರೆ ಗೇಮ್ ಅಷ್ಟೇ ಅಲ್ಲ, ಇದೊಂಥರ ಎಮೋಷನ್ಸ್ ಇಂಡಿಯನ್ಸ್ಗೆ. ಓಕೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯುವರಾಜ್ ವಿರಾಟ್ 18. ಸೊ ನೀವು ನೋಡ್ತಿದ್ದೀರಾ ನಮ್ಮ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಂದ್ಬಿಟ್ರೆ, ಎದಕ್ಕೆ ಇಂಡಿಯಾದ ಕ್ರಿಕೆಟ್ ಜಾಸ್ತಿ ನೆನೆಸ್ತಾರೆ ಅಥವಾ ಎಮೋಷನ್ಸ್ ಪೀಕ್ ಆಗಿರುತ್ತೆ ಅಂತ ಇವತ್ತು ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಸೊ ಕೊನೆ ಮಟ್ಟ ನೋಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬಡ್ರ ಮನೆ ಮಕ್ಕಳನ್ನ ಬೆಳೆಸಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋಗೆ ಹೋಗೋಣ. ಬಾರಿ ಇಂಟ್ರೆಸ್ಟಿಂಗ್ ಇರುತ್ತೆ, ಬನ್ನಿ. ಕೆಲವೊಂದಷ್ಟು ಜನ ಕ್ರಿಕೆಟ್ ನ ಬೇರೆ ಸ್ಪೋರ್ಟ್ಸ್ ಅಂತಾರೆ, ಆದ್ರೆ ಅದು ಸ್ಪೋರ್ಟ್ಸ್ ಅಲ್ಲ. ಎಷ್ಟೋ ಜನರಿಗೆ ಅದೊಂಥರ ಕನಸು, ಡ್ರೀಮ್, ಅದು ಒಂಥರ ಡ್ಯೂಟಿನೇ ಆಗ್ಬಿಟ್ಟಿದೆ. ಯಾಕಂದ್ರೆ ಇಂಡಿಯಾದಲ್ಲಿ ನಾರ್ಮಲ್ ಒಂದು ಸ್ಟ್ರೀಟ್ ಇಂದ ಹಿಡಿದು ಸ್ಟೇಡಿಯಂ ಮಟ್ಟ ಹೋಗ್ತಾರೆ, ನಾರ್ಮಲ್ ಸಣ್ಣ ಟ್ರಾಫಿಯಿಂದ ಹಿಡಿದು ದೊಡ್ಡ ಟ್ರಾಫಿ ಮಟ್ಟ ಹೋಗ್ತಾರೆ. ಸೊ ಕ್ರಿಕೆಟ್ ಬೇರೆ ಒಂದು ಸ್ಪೋರ್ಟ್ಸ್ ಅಷ್ಟೇ ಅಲ್ಲ, ಇದೊಂದು ಎಮೋಷನ್. ಎಷ್ಟೋ ದೊಡ್ಡ ದೊಡ್ಡ ಕ್ರಿಕೆಟರ್ಸ್ ಆಗಿರಲ್ಲ, ಅವ್ರಿಗೆ ಒಂದ್ ಕಾಲದಾಗ ನೆಟ್ಟಿಗೆ ಬ್ಯಾಟ್ಗಳು ಇರ್ತಿದ್ದಿಲ್ಲ. ಆದ್ರೆ ಇವತ್ತು ನಂಬರ್ 1 ಕ್ರಿಕೆಟ್ ಆಲ್ರೌಂಡರ್, ಎಷ್ಟೆಷ್ಟೋ ಲಕ್ಷದ ಗಟ್ಟಲೆ ಬ್ಯಾಟ್ ಇರ್ತಾವ. ಸೊ ಸೊ ಕ್ರಿಕೆಟ್ ಗೇಮ್ ಅಷ್ಟೇ ಅಲ್ಲ, ಲೈಫ್ ಅವರಿಗೆ. ಇಷ್ಟೇ ಅಲ್ಲ, ಒಂದಿನ ಕ್ರಿಕೆಟ್ ಮ್ಯಾಚ್ ಐತಂಕ ಇವತ್ತು ಅದೊಂಥರ ಹಬ್ಬ ನಡೆದಂಗೆ ನಡೀತೈತೆ. ಯಾಕಂದ್ರೆ ಸ್ಕೂಲ್ಸ್ ರಜಾ ಹಾಕ್ತಾರ, ಆಫೀಸ್ನಾಗ ಕೆಲಸ ಮಾಡದ್ಬಿಟ್ಟು ಇದು ಮ್ಯಾಚ್ ನೋಡ್ಕೊಂಡ್ ಕುಂದಿರ್ತಾರ. ಒಂದ್ ಬೌಂಡ್ರಿ ಹೊಡೆದ್ರೆ ಮಕದ ಮೇಲೆ ನಗು ಬರ್ತೈತೆ, ಒಂದ್ ವಿಕೆಟ್ ಹೋದ್ರೆ ಮನಸ್ಸುಗಳು ಮುರಿತಾವೆ. ಸೊ ಇದು ಗೇಮ್ ಅಷ್ಟೇ ಅಲ್ಲ, ಎಮೋಷನ್. ಅಷ್ಟೇ ಅಲ್ಲ, ಕ್ರಿಕೆಟ್ ನಮ್ಗೆ ಪೇಷನ್ಸ್ ನ ಕಳ್ಸಿಕೊಡುತ್ತೆ. ಇವತ್ತಿಗಿದ್ದೀರ ನಾಳೆ ಪಕ್ಕ ಗೆಲ್ತೀವಂತ ಒಂದ್ ನಂಬಿಕೆ ಉಡ್ಸುತ್ತೆ. ಇಷ್ಟೇ ಅಲ್ಲ, ಇವಾಗ ಯಾರು ದೊಡ್ಡ ದೊಡ್ಡ ಕ್ರಿಕೆಟರ್ ಆಗ್ಯಾರಲ್ಲ, ಅವ್ರಿಗುಣ ನಮ್ಮಂಗೆ ಸ್ಟಾರ್ಟ್ ಮಾಡಿ ಸ್ಟ್ರೀಟ್ ನಾಗ ಆಡಿ, ಮುರಿದೋಗಿರೋ ಬ್ಯಾಟಿಂದ ಆಡಿ, ಕನಸ್ ಕಾಣಿ, ಒಂದ್ ಕಾಲದಾಗ ಸರಿಗ್ ಬ್ಯಾಟ್ ತಾಣಕ ರೊಕ್ಕ ಇರ್ಲಾರಂಗ ಆ ರೇಂಜಿಗೆ ಹೋಗಿ ಫುಲ್ ಬಡತನ ಇದ್ದು, ಈಗ ನಂಬರ್ 1 ಕ್ರಿಕೆಟರ್ ಆಲ್ರೌಂಡರ್ ಅಷ್ಟೆಲ್ಲ ಸಾಧನೆ ಮಾಡ್ಯಾರ. ಇದು ನಿಮಗೆ ಕ್ರಿಕೆಟ್ ಒಂದು ಸ್ಪೋರ್ಟ್ಸ್ ಅಷ್ಟೇ ಅಲ್ಲ, ಎಮೋಷನ್. ಕ್ರಿಕೆಟ್ ಓವರ್ ನೈಟ್ ಅಲ್ಲಿ ಒಂದು ಹೀರೋನ ಹುಟ್ಟಾಕದ. ಈಗ ಎಕ್ಸಾಂಪಲ್ ಯಾವ್ದೋ ಒಂದು ರೀಲ್ ವೈರಲ್ ಆಗ್ತದೆ, ಏನೋ ಒಂದು ಮೀಮ್ ಮಾಡಿ ಓವರ್ ನೈಟ್ ಹೀರೋ ಆಗ್ತಾರಲ್ಲ. ಕ್ರಿಕೆಟ್ ನಂಗೆ ಹಂಗ ಆಗಲ್ಲ. ಕ್ರಿಕೆಟ್ ಟೆಸ್ಟ್ ಮಾಡ್ತತೆ, ಫೇಲ್ಯೂರ್ಸ್ ಕೊಡ್ತತೆ, ಡೌನ್ ಫಾಲ್ಸ್ ಕೊಡ್ತತೆ, ಐಪ್ ಕೊಡ್ತತೆ. ನೋಡ್ತದೆ ಕ್ರಿಕೆಟ್ ಹೆಂಗ ಇವನು ಇದನ್ನೆಲ್ಲ ಸಹಿಸ್ಕೊಂತಾನೆ ಅಂತ. ಇದೇ ಬ್ಯೂಟಿ ಆಫ್ ಕ್ರಿಕೆಟ್. ಒಂದಪ್ಪ ತೆಳಗ್ ಬೀಳ್ಸತ್ತೆ, ನೆಕ್ಸ್ಟ್ ಚಾನ್ಸ್ ಕೊಡ್ತತೆ, ಒಂದಪ್ಪ ಮ್ಯಾಲೆ ಎಬ್ಬಿಸ್ತತೆ. ಇದೇ ಬ್ಯೂಟಿ ಆಫ್ ಕ್ರಿಕೆಟ್. ಒಂದ್ ನಾರ್ಮಲ್ ಕ್ರಿಕೆಟ್ ಮ್ಯಾಚ್ ಸೋತ್ರಂಕ ಬೇರೆ ಹೋಗ್ಲಿ ಬಿಡು ಮ್ಯಾಚ್ ಸೋತಾರಲ್ಲ ಅಂತಾರೆ. ಆದ್ರೆ ನಮಗೆ ಅದ್ ಮ್ಯಾಚ್ ಅಷ್ಟೇ ಆಗಿರಲ್ಲ, ಅದೊಂದು ಎಮೋಷನ್ ಇರ್ತತೆ. ಯಾಕಂದ್ರೆ ಕ್ರಿಕೆಟ್ ಫ್ಯಾನಿಗೆ ಮಾತ್ರ ಗೊತ್ತು ಆ ಮ್ಯಾಚಿನ ಬೆಲೆ ಏನು, ಆ ಪ್ಲೇಯರ್ಸ್ ನ ಎಮೋಷನ್ಸ್ ಏನು ಅಂತ. 19 ನವೆಂಬರ್ ವರ್ಲ್ಡ್ ಕಪ್ ಸೋತಿರ್ತೀರಿ, ಆದ್ರೆ ಇವಾಗ ಕೂಡ ಜನ ಇಂಡಿಯಾನ ನೆನೆಸ್ತಾರೆ, ಇವಾಗ ಕೂಡ ನೆನೆಸ್ಕೊಂಡು ಅಳ್ತಾರೆ. ಅದಕ್ಕೆ ಕ್ರಿಕೆಟ್ ಹೇಳೋದು ಗೇಮ್ ಅಷ್ಟೇ ಅಲ್ಲ, ಎಮೋಷನ್ಸ್ ಅಂತ. ಕ್ರಿಕೆಟ್ ಅಂದ್ರೆ ಬೇರೆ ಬಾಲಿಂಗ್ ಮಾಡೋದು, ಬ್ಯಾಟಿಂಗ್ ಮಾಡೋದಲ್ಲ. ಕ್ರಿಕೆಟ್ ಯೂನಿಟಿನ ಹೇಳ್ಕೊಡ್ತೈತೆ, ಒಗ್ಗಟ್ಟಿನಲ್ಲಿ ಬಲವಿಲ್ಲ ಅಂತ ಹೇಳ್ಕೊಡ್ತೈತೆ. ಇನ್ನೊಂದ್ ಏನ್ ಹೇಳ್ಕೊಡತ್ತೆ ಅಂದ್ರೆ ತಾಳ್ಮೆ. ಎಷ್ಟು ತಾಳ್ಮೆಗೆ ಇರ್ತೀಯ ಅಷ್ಟು ನಿನ್ ಜೀವನದಾಗ ಉದ್ಧಾರ ಆಗ್ತೀಯ ಹಂಗ ಹೇಳ್ಕೊಡ್ತೈತೆ. ಅಷ್ಟೇ ಅಲ್ಲ, ನೀನ್ ಇವತ್ ಬಿದ್ದಿ ಅಂದ್ರೆ ಜನ ನಗ್ತಾರ ಅಂದ್ರೆ ನಾಳೆ ಅದೇ ಜನ ನೀನ್ ಚಪ್ಪಲ್ ಹೊಡಿತಾರ ಅಂತ ಹೇಳ್ಕೊಡ್ತೈತೆ. ಸೊ ಕ್ರಿಕೆಟ್ ಇಸ್ ನಾಟ್ ಅ ಗೇಮ್, ಇಟ್ ಇಸ್ ಎ ಎಮೋಷನ್. ಸೊ ನೀವು ನಿಜವಾಗ್ಲೂ ಕ್ರಿಕೆಟ್ ಫ್ಯಾನ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿತ್ತು ಅನ್ಕೊಂತೀನಿ. ಈ ತರ ಕಂಟೆಂಟ್ಸ್ ಕೊಡ್ತೀನಿ. ಎಲ್ಲ ಮಿಸ್ಟೇಕ್ ಆಗಲಿ, ಸಮೇಶ್ ಬಿಡಿ ಒಟ್ಟೆ. ಥ್ಯಾಂಕ್ ಯು.